ಅರಣ್ಯ ಇಲಾಖೆಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಟೆಗೆ ಹೋಗಿದ್ರು ಅರಣ್ಯ ಇಲಾಖೆಯಿಂದ ಸಾಕ್ಷಿ ಬಿಡುಗಡೆ ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಟೆಗೆ ಹೋಗಿದ್ರು ಅಂತ ಹೇಳಿ ಅರಣ್ಯ ಇಲಾಖೆಯಿಂದ ಸಾಕ್ಷಿ ಬಿಡುಗಡೆ ಮಾಡಲಾಗಿದೆ. ಬೇಟೆಯಾಡಿದ ವನ್ಯಮೃಗದ ಮಾಂಸದಲ್ಲಿ ಗುಂಡಿನ ಗುರುತು ಪತ್ತೆಯಾಗಿದೆ. ಹಸುವನ್ನ ಹುಡುಕಿ ಹೋಗಿದ್ರು ಅಂತ ಹೇಳಿ ಅವರ ಕುಟುಂಬಸ್ಥರು ಈಗಾಗಲೇ ತಿಳಿಸಿದ್ರು. ಬೇಟೆಗೆ ಹೋಗಿದ್ರು ಎಂಬುದಕ್ಕೆ ಒಂದೊಂದೇ ಸಾಕ್ಷಿಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ ಅರಣ್ಯ ಇಲಾಖೆಯಿಂದ. ಸ್ಥಳದಲ್ಲಿದ್ದಂತಹ ಬ್ಯಾಗ್ ಇರಬಹುದು, ಮಾಂಸ, ಅಡುಗೆ ಸಾಮಗ್ರಿ, ಎಲ್ಲಾ ಫೋಟೋ ಏನಿತ್ತು ಆ ಎಲ್ಲಾ ಫೋಟೋಗಳನ್ನ ಅರಣ್ಯ ಇಲಾಖೆಯಿಂದ ರಿಲೀಸ್ ಮಾಡಲಾಗಿದೆ. ಇದೀಗ ವನ್ಯಜೀವಿಯನ್ನ ಗುಂಡಿಟ್ಟು ಸಾಯಿಸಿದ್ದರ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸ್ಥಳದಲ್ಲಿ 34 ಕೆಜಿ ಮಾಂಸದ ಹಲವೆಡೆ ಗುಂಡೇಟಿನ ಗುರುತು ಕೂಡ ಪತ್ತೆಯಾಗಿದೆ. ಅಂದ್ರೆ ಯಾವ ಪ್ರಾಣಿಗೆ ಗುಂಡೇಟನ್ನ ಹಾರಿಸಿದ್ರು ಆ ಗುಂಡೇಟಿನ ಗುರುತು ಈಗ ಪತ್ತೆಯಾಗಿದೆ. ಬೇಟೆಗೆ ಹೋಗಿದ್ರು ಎಂಬುದಕ್ಕೆ ಪ್ರಬಲ ಸಾಕ್ಷ್ಯವನ್ನ ಕೊಟ್ಟಿದೆ ಅರಣ್ಯ ಇಲಾಖೆಯಿಂದ. ಈಗಾಗಲೇ ಏನು ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಕುಟುಂಬಸ್ಥರು ಕೂಡ ಈಗಾಗಲೇ ಸಾಕಷ್ಟು ಅರಣ್ಯ ಇಲಾಖೆಯ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಊರಿನ ಪಕ್ಕದಲ್ಲೇ ಕಾಡು ಇರೋದ್ರಿಂದ ಹಸುಗಳನ್ನ ಮೇಯಿಸ್ಲಿಕ್ಕೆ ಕಾಡಿಗೆ ಹೋಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟವರು ಯಾರು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಈಗಾಗಲೇ ತನಿಖೆಯನ್ನ ಕೂಡ ಕೈಗೊಂಡಲಾಗಿತ್ತು. ತನಿಖೆ ಆದ್ಮೇಲೆ ಹಲವಾರು ಸಾಕ್ಷಿಗಳನ್ನ ರಿಲೀಸ್ ಮಾಡಲಾಗಿದೆ. ಅಂತಹ ಸಂದರ್ಭದಲ್ಲಿ ಆ ಮೂವರು ಏನಿದ್ರು, ಆ ಮೂವರು ಯಾಕೆ ಅಲ್ಲಿಗೆ ಹೋಗಿದ್ರು, ಬೇಟೆಯಾಡಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಬೇಟೆಯಾಡಕ್ಕೆ ಹೋದಂತಹ ಪ್ರಮುಖ ಫೋಟೋಗಳೇನಿದ್ದು, ಆ ಪ್ರಾಣಿಗಳಿಗೆ ಗುಂಡು ಹಾರಿಸಿದಂತಹ ಫೋಟೋಗಳೇನಿದ್ದು, ಗುಂಡು ಎಲ್ಲಿಗೆ ತೆಗೆದಿತ್ತು, ಎಲ್ಲವನ್ನ ಕೂಡ ಸಾಕ್ಷಿಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಳಿಕ ದುಷ್ಕರ್ಮಿಗಳಿಂದ ಅರಣ್ಯ ಇಲಾಖೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜಿಲೆಟಿನ್ ಕಡ್ಡಿ ಇಟ್ಟು ಕಿಡಿಗೇಡಿಗಳಿಂದ 8 ಕಳ್ಳಬೇಟೆ ತಡೆ ಶಿಬಿರ ಬ್ಲಾಸ್ಟ್ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಳಿಕ ದುಷ್ಕರ್ಮಿಗಳಿಂದ ಅರಣ್ಯ ಇಲಾಖೆಯಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜಿಲೆಟಿನ್ ಕಡ್ಡಿಯನ್ನ ಇಟ್ಟು ಕಿಡಿಗೇಡಿಗಳಿಂದ 8 ಕಳ್ಳಬೇಟೆ ತಡೆ ಏನಿತ್ತು ಆ ಶಿಬಿರವನ್ನ ಬ್ಲಾಸ್ಟ್ ಮಾಡಿದ್ದಾರೆ. 10 ಎಕರೆ ಕಾಡಿಗೂ ಬೆಂಕಿಯನ್ನ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾರೆ ದುಷ್ಕರ್ಮಿಗಳು. ಅರಣ್ಯ ವಸತಿ ಗೃಹ ಹಾಗೂ ಕಚೇರಿಗಳನ್ನ ಟಾರ್ಗೆಟ್ ಮಾಡಿ ದುಷ್ಕೃತ್ಯವನ್ನ ಎಸಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹನೂರಿನ ಅರಣ್ಯ ಕಚೇರಿ ಮತ್ತು ವಸತಿ ಗೃಹಗಳಿಗೆ ಪೊಲೀಸರ ಸರ್ಪಗಾವಲನ್ನ ಈಗಾಗಲೇ ಇರಿಸಲಾಗಿದೆ. ನಿರಂತರ ದಾಳಿಯಿಂದ ಅಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿ ಏನಿದ್ದಾರೆ ಅವರು ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಭಯಪಟ್ಟಿದ್ದಾರೆ. ಕಾಡಿನೊಳಗೆ ಬೀಟ್ಗೂ ಕೂಡ ತೆರಳಲಾಗದೆ ಭಯಭೀತರಾಗಿದ್ದಾರೆ ಸಿಬ್ಬಂದಿ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಸುಮಾರು 10 ಎಕರೆ ಕಾಡಿಗೆ ಬೆಂಕಿಯನ್ನು ಹಚ್ಚಿ ವಿಕೃತಿಯನ್ನ ಮರೆದಿದ್ದಾರೆ. ಈ ಅರಣ್ಯ ಇಲಾಖೆ ಏನಿದೆ ಅದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ಕಡೆ ಈಗಾಗಲೇ ಅರಣ್ಯ ಇಲಾಖೆಯಿಂದ ಕೆಲವೊಂದಷ್ಟು ಸಾಕ್ಷಿಗಳನ್ನ ರಿಲೀಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಲವು ದುಷ್ಕರ್ಮಿಗಳು ಅರಣ್ಯ ಇಲಾಖೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ರೀತಿ ಬೆಂಕಿ ಹಚ್ಚೋದ್ರಿಂದ ನಾವು ಹೇಗೆ ಕೆಲಸ ಮಾಡೋದು ಅಂತ ಹೇಳಿ ಅರಣ್ಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಭಯಭೀತರಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಈಗ ವಾಕ್ ಥ್ರೂ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡು. ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನ ಏನು ಶೂಟೌಟ್ ಪ್ರಕರಣ ಆಗ್ತಾ ಇದ್ದಂಗೆ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣ ತಿರುವು ಪಡ್ಕೋತಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನಿನ್ನೆ ಮೊನ್ನೆವರೆಗೆಲ್ಲ ಶೂಟೌಟ್ ಪ್ರಕರಣದ್ದು ಒಂದು ಬಿಸಿ ತಟ್ಟಿತ್ತು ಅಂತಲೇ ಹೇಳ್ಬೋದಾಗಿದೆ. ಅದಾದ ನಂತರ ಏನಾಗಿದೆ ಅಂತಂದರೆ, ಏನು ಕಳ್ಳಬೇಟೆ ಕೇಂದ್ರಗಳು ಏನಿದ್ದಾವೆ ಅಂತ ಕೇಂದ್ರಗಳಿಗೆ ಒಂದು ಜಿಲೆಟಿನ್ ಸ್ಫೋಟದ ಮೂಲಕ ಅದನ್ನ ಸ್ಫೋಟ ಮಾಡಿರೋಂಥದ್ದು ಬೆಳಕಿಗೆ ಬಂದ ತಕ್ಷಣ ಈಗ ಪೊಲೀಸು ಸಾಕಷ್ಟು ಅಲರ್ಟ್ ಆಗಿದೆ ಅಂತ ಹೇಳ್ಬೋದಾಗಿದೆ. ನಾವೀಗ ನೋಡ್ತಾ ಇದ್ದೀವಿ, ಅನೂರಿನ ಒಂದು ತಾಲೂಕು ಕೇಂದ್ರದಲ್ಲಿ ಇರತಕ್ಕಂಥ ಫಾರೆಸ್ಟ್ ಆಫೀಸ್ಗೆ ಬಿಗಿ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿದೆ. ಈ ಹೆಚ್ಚಿನ ಪೊಲೀಸ್ನ ಒಂದು ಭದ್ರತೆಯನ್ನು ಏನು SP ಅವರು ಅದನ್ನು ಒಂದು ನಿಯೋಜನೆ ಮಾಡಿ ಇಲ್ಲಿ ಸಾಕಷ್ಟು ಪೊಲೀಸ್ನ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಂದರೆ ಏನು ಈ ಅರಣ್ಯ ಇಲಾಖೆ ಆಸ್ತಿಪಾಸ್ತಿಗಳಿದೆ ಅದಕ್ಕೆ ಯಾವುದೇ ಹಾನಿಗಳು ಉಂಟಾಗಬಾರ್ದು, ಮತ್ತು ಯಾವುದೇ ತೊಂದರೆಗಳಾಗಬಾರ್ದು, ಅಥವಾ ಯಾರೋ ಪ್ರತಿಭಟನೆಗಳು ಇನ್ನೊಂದು ಏನು ಯಾವುದೇ ಅಹಿತಕರ ಘಟನೆ ನಡೀಬಾರ್ದಂಗೆ ಎಲ್ಲ ರೀತಿಯ ಅರಣ್ಯ ಕಚೇರಿಗಳಿಗೆ ಪೊಲೀಸ್ ಅಲರ್ಟ್ ಮಾಡಿ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ನಾವು ನೋಡ್ತಾ ಇದ್ದೀವಿ, ಇದು ಅನೂರು ತಾಲೂಕಿನ ತಾಲೂಕು ಕೇಂದ್ರದ ಮುಖ್ಯ ಅರಣ್ಯ ಅಧಿಕಾರಿಗಳ ಕಚೇರಿ.
ACF ಕಚೇರಿಯಾಗಿದೆ. ಈ ಕಚೇರಿಗೆ ಸಾಕಷ್ಟು ಪೊಲೀಸ್ನ ನಿಯೋಜನೆ ಮಾಡಲಾಗಿದೆ. ಇವರು ಏನು ಅಂತಂದರೆ 24 ಗಂಟೆನೂ ಈಗ ಒಂದು ಅರಣ್ಯ ಇಲಾಖೆಯ ಕಚೇರಿಯನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಾಲೂಕಾದ್ಯಂತ ಎಲ್ಲ ಕಡೆಯೂ ಕೂಡ ಈ ಒಂದು ಬಿಗಿ ಭದ್ರತೆಯನ್ನು ಏರ್ಪಡಿಸಿ ಮಾಡಿ ಯಾವುದೇ ತೊಂದರೆಗಳು ಆಗಬಾರ್ದು ಯಾವ ಕಾರಣದಲ್ಲೂ. ಮತ್ತು ಏನು ಈಗ ಮೃತರ ಕುಟುಂಬಗಳಾಗಲಿ ಅವರ ಸಂಬಂಧಿಕರಾಗಲಿ ಅಥವಾ ಅವ್ರ ಬಿಂಬಕ್ಕೆ ಯಾರೇ ಆದರೂ ಕೂಡ ಒಂದು ಹಾನಿ ಮಾಡ್ತಾರೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಡೆ ಒಂದು ಪೊಲೀಸ್ನ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವಿಷ್ಟು ಕೂಡ ಈಗ ನಮ್ಮ ಜಿಲ್ಲೆಯ ಏನು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಈ ಅರಣ್ಯ ಇಲಾಖೆಯ ಕಚೇರಿಯ ಭದ್ರತೆಯನ್ನು ಒದಗಿಸಿರತಕ್ಕಂಥದ್ದು. ಚಾಮರಾಜನಗರದಿಂದ ಶ್ರೀನಿವಾಸ ನಾಯ್ಕ, ಪವರ್ ಟಿವಿ.